ನಮಸ್ಕಾರ. ಕನ್ನಡ ಸಾಹಿತ್ಯದ ಈ ಚಂಪು ಪರಂಪರೆ ಇದೆಯಲ್ಲ, ಅಂದ್ರೆ ಈ ಗದ್ಯ ಪದ್ಯ ಮಿಶ್ರಿತ ಶೈಲಿ, ಇದರಲ್ಲಿ ಪಂಪ ಮತ್ತೆ ಜನ್ನರ ನಂತರ ಕೇಳಿಬರುವ ತುಂಬ ಪ್ರಮುಖ ಹೆಸರು ಅಂದ್ರೆ ಕವಿ ನಾಗಚಂದ್ರ. ಹೌದು. ಈತನ ಬಗ್ಗೆ ಒಂದಿಷ್ಟು ಆಧಾರಗಳು, ನಮ್ಮ ಟಿಪ್ಪಣಿಗಳನ್ನ ಇಟ್ಕೊಂಡು ಮಾತಾಡೋಣ. ಈತ ಕನ್ನಡದ ಒಬ್ಬ ಆ ಕಾಲದ ಸುಪ್ರಸಿದ್ಧ ಜೈನ ಕವಿ ಅಂತ ಗೊತ್ತಿದೆ. ಹೌದು. ಆತನ ಕಾಲಘಟ್ಟವನ್ನ ನಾವು ನೋಡೋದಾದ್ರೆ, ಈಗ ಲಭ್ಯ ಇರೋ ಮಾಹಿತಿಗಳ ಪ್ರಕಾರ ಕ್ರಿಶ 11ನೇ ಶತಮಾನದ ಕೊನೆ ಅಥವಾ 12ನೇ ಶತಮಾನದ ಆರಂಭದಲ್ಲಿ ಆ ಕಾಲದಲ್ಲಿ ಜೀವಿಸಿದ್ದ ಅಂತ ವಿದ್ವಾಂಸರು ಒಂದು ಅಂದಾಜು ಮಾಡ್ತಾರೆ. ಓಕೆ. ಮತ್ತೆ ತನ್ನ ಕೃತಿಗಳಲ್ಲಿ ಪಂಪ, ಪೊನ್ನ, ರನ್ನ ಈ ಮಹಾಕವಿಗಳನ್ನ ಆತ ಸ್ತುತಿಸಿದ್ದಾನೆ ಕೂಡ. ಅದು ಆ ಪರಂಪರೆಯ ಒಂದು ಮುಂದುವರಿಕೆಯನ್ನ ಸೂಚಿಸುತ್ತೆ ಅಲ್ವಾ? ಹೌದು ಹೌದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆತ ಈಗಿನ ವಿಜಯಪುರ ಅಂದ್ರೆ ಆಗಿನ ಬಿಜಾಪುರದಲ್ಲಿ ಮಲ್ಲಿಜಿನೇಂದ್ರ ಬಸದಿ ಅಂತ ಒಂದನ್ನ ತಾನೇ ಕಟ್ಟಿಸಿದೀನಿ ಅಂತ ಹೇಳ್ಕೊಂಡಿದ್ದಾನೆ. ಇದರಿಂದ ಆತನ ಜನ್ಮಸ್ಥಳ ವಿಜಯಪುರವೇ ಅಥವಾ ಅದರ ಹತ್ತಿರದ ಯಾವುದಾದ್ರೂ ಊರ ಅಂತ ಒಂದು ಬಲವಾದ ಸಂಶಯ ಬರುತ್ತೆ ಅಲ್ವಾ? ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದ್ರೆ ಇದೊಂದು ಪ್ರಮುಖವಾದ ಸುಳಿವಂತೂ ಹೌದು. ಆದ್ರೆ ಆತನಿಗೆ ಯಾಮ ರಾಜನ ಆಶ್ರಯ ಇತ್ತು ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಅಸ್ಪಷ್ಟ. ಓ ಹೌದಾ? ಹೌದು. ಕೆಲವರು ಚಾಲುಕ್ಯ ಚಕ್ರವರ್ತಿ ನಾಲ್ವಡಿ ಸೋಮೇಶ್ವರನ ಆಸ್ಥಾನದಲ್ಲಿದ್ದ ಅಂತ ಅಭಿಪ್ರಾಯ ಪಡ್ತಾರೆ. ಆದ್ರೆ ಅದಕ್ಕೆ ನೇರವಾದ ಅಂದ್ರೆ ಬಲವಾದ ಸಾಕ್ಷ್ಯಾಧಾರಗಳು ಇದುವರೆಗೆ ಸಿಕ್ಕಿಲ್ಲ. ಬಹುಶಃ ಆತ ಯಾವುದೇ ರಾಜಾಶ್ರಯವನ್ನ ಅವಲಂಬಿಸ್ತೇನೂ ಇರಬಹುದು, ಅದು ಸಾಧ್ಯ. ಆದ್ರೆ ಆತನ ಗುರುಗಳು ಬಾಲಚಂದ್ರ ಮತ್ತೆ ಮೇಘಯತಿಗಳು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಓಕೆ, ಗುರುಗಳ ಬಗ್ಗೆ ಮಾಹಿತಿ ಇದೆ. ಹೌದು. ಇವರಿಂದಲೇ ಆತ ಆ ಒಂದು ಆಳವಾದ ಪಾಂಡಿತ್ಯವನ್ನ ಪಡೆದಿರಬೇಕು ಅಂತ ಅನ್ಸುತ್ತೆ. ನಾಗಚಂದ್ರನಿಗೆ ಸಿಕ್ಕಿರೋ ಬಿರುದುಗಳ ಪಟ್ಟಿ ನೋಡಿದ್ರೇ ಗೊತ್ತಾಗತ್ತೆ ಆತನ ವಿದ್ವತ್ತು, ಆ ಕಾವ್ಯ ಪ್ರತಿಭೆ ಎಂಥದ್ದು ಅಂತ. ಸಾಹಿತ್ಯ ವಿದ್ಯಾಧರ, ಭಾರತಿ ಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ಸರ್ವಜ್ಞ, ಆಮೇಲೆ ಸೂಕ್ತಿ ಮುಕ್ತಾವತರಸ, ಹೀಗೆ ಲಿಸ್ಟ್ ಹೋಗುತ್ತೆ. ನಿಜ. ಈ ಬಿರುದುಗಳೇ ಹೇಳೋ ಹಾಗೆ ಆತ ಸಾಹಿತ್ಯ ವಿದ್ಯೆಯಲ್ಲಿ ನಿಪುಣ, ಅಂದ್ರೆ ಸಾಹಿತ್ಯ ವಿದ್ಯಾಧರ. ಹೌದು. ಆತನ ಮಾತುಗಳು ಸರಸ್ವತಿಗೆ ಆಭರಣದ ಹಾಗೆ, ಅಂದ್ರೆ ಭಾರತಿ ಕರ್ಣಪುರ. ಕವಿತೆ ಮನೋಹರವಾಗಿದೆ, ಕವಿತಾ ಮನೋಹರ. ಸಾಹಿತ್ಯದ ಎಲ್ಲಾ ಅಂಗಗಳಲ್ಲೂ ಪರಿಣಿತ, ಸಾಹಿತ್ಯ ಸರ್ವಜ್ಞ. ವಾವ್. ಆದ್ರೆ ಇವೆಲ್ಲಕ್ಕಿಂತ ಮುಖ್ಯವಾದ, ತುಂಬಾ ಸ್ವಾರಸ್ಯಕರವಾದ ಬಿರುದು ಅಂದ್ರೆ ಆತನೇ ತನಗಿಟ್ಟುಕೊಂಡ ಅಭಿನವ ಪಂಪ. ತಾನೇ ಇಟ್ಕೊಂಡ ಬಿರುದ? ಓ, ಇದು ಬಹಳ ವಿಶೇಷ ಅಲ್ವಾ? ಅಂದ್ರೆ ಇದರ ಅರ್ಥ ಏನು? ಹೌದು, ಬೇರೆ ಯಾರು ಕೊಟ್ಟಿದ್ದಲ್ಲ, ತಾನು ಆದಿಕವಿ ಪಂಪನಿಗೆ ಸಮಾನ ಸ್ಕಂದ, ಆತನ ಕಾವ್ಯ ಮಾರ್ಗವನ್ನೇ ಅನುಸರಿಸೋನು, ಅಥವಾ ಒಂದ್ ರೀತಿ ಪಂಪನ ಪ್ರತಿರೂಪವೇ ನಾನು ಅನ್ನೋ ಒಂದು ಅಚಲವಾದ ಆತ್ಮವಿಶ್ವಾಸದಿಂದ ಆತ ಈ ಬಿರುದನ್ನ ಧರಿಸ್ತ. ಇದು ಕೇವಲ ಒಂದು ಹೆಗ್ಗಳಿಕೆಯಲ್ಲ, ತನ್ನ ಕಾವ್ಯ ಸಾಮರ್ಥ್ಯದ ಮೇಲೆ ಆತನಿಗಿದ್ದ ದೃಢ ನಂಬಿಕೆ ಮತ್ತೆ ಪಂಪನ ಮೇಲಿನ ಅಪಾರ ಗೌರವ ಎರಡನ್ನೂ ಒಂದೇ ಸಾರಿ ತೋರಿಸುತ್ತೆ. ಆ ಕಾಲಕ್ಕದು ದೊಡ್ಡ ವಿಷಯವೇ ಇರಬೇಕು. ಆತನ ಭಾಷೆ ಬಗ್ಗೆನೂ ಅಷ್ಟೇ ಮೆಚ್ಚುಗೆಯ ಮಾತುಗಳು ಕೇಳಿಬರ್ತವೆ. ಲಲಿತವಾದ, ಸರಳವಾದ, ಸುಂದರವಾದ ತಿಳಿಗನ್ನಡದಲ್ಲಿ ಆತ ಕಾವ್ಯ ರಚನೆ ಮಾಡ್ದ ಅಂತಾರಲ್ಲ. ಖಂಡಿತ. ಆ ಕಾಲದ ಬೇರೆ ಕವಿಗಳಿಗೆ ಹೋಲಿಸಿದ್ರೆ ಇದೊಂದು ವಿಶಿಷ್ಟ ಶೈಲಿನೇ ಆಗಿತ್ತಾ? ಎಳುಗರಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ, ಕಿವಿಗೆ ಇಂಪಾಗಿಯೋ ಶೈಲಿಯನ್ನ ನಾಗಚಂದ್ರ ರೂಢಿಸ್ಕೊಂಡಿದ್ದ. ಓ. ತನ್ನ ಕಾವ್ಯ ಶೈಲಿ ಬಗ್ಗೆ ಆತನೇ ಹೇಳ್ಕೊಂಡಿರೋ ಒಂದು ಒಳ್ಳೆ ಪದ್ಯ ಇದೆ ನೋಡಿ. ಪದರಚನೆ ಸಜ್ಜನ ಶ್ರವಣದೊಳೊಂಚೆಯ ತಪ್ಪುತೇಯಂ ತಿರಿಪಿತವಲ್ ಮೃದುವೆನೆ ಪುಸಬಗೆ ಸಭಾವದೊಳ್ಳು ಕುಳಿಯೊಡೆ ಪೇಳಿದಿನಿ ಭವಂ ಪಂಪಂ. ಪೇಳಿದಿನಿ ಭವಂ ಪಂಪಂ, ಇದರ ಅರ್ಥವನ್ನ ಸ್ವಲ್ಪ ವಿವರಿಸ್ತೀರಾ? ಇಲ್ಲಿ ಆತ ಏನ್ ಹೇಳ್ತಿದ್ದಾನೆ ಅಂದ್ರೆ, ನನ್ನ ಪದಗಳ ರಚನೆ ಇದೆಯಲ್ಲ, ಅದು ಒಳ್ಳೆಯವರ ಕಿವಿಗೆ ಬಿದ್ದಾಗ ಅದರಲ್ಲಿ ಏನಾದ್ರೂ ಸಣ್ಣ ತಪ್ಪುಗಳಿದ್ರೂ ಅದನ್ನ ಸರಿಪಡಿಸೋ ಶಕ್ತಿ ಅದಕ್ಕಿದೆ. ಅದು ಮೃದುವಾಗಿದೆ, ಹೊಸತನದಿಂದ ಕೂಡಿದೆ. ನಾನು ಪಂಪನ ಹಾಗೆ ಸಭೆಯಲ್ಲಿ ಧೈರ್ಯವಾಗಿ, ಗಂಭೀರವಾಗಿ ನನ್ನ ಕಾವ್ಯವನ್ನ ಪ್ರಸ್ತುತಪಡಿಸಿದ್ದೇನೆ ಅಂತ. ಓಹೋ. ಇದು ನೋಡಿ ಆತನ ವಿನಯಾನೂ ಇದೆ, ಜೊತೆಗೆ ತನ್ನ ಕಾವ್ಯದ ಶಕ್ತಿ ಮತ್ತೆ ಪಂಪನ ಜೊತೆಗಿನ ಆ ಸರಿಸಮಾನತೆ ಬಗ್ಗೆ ಇರೋ ಆತ್ಮವಿಶ್ವಾಸ ಅದನ್ನ ಮತ್ತೆ ಇಲ್ಲಿ ತೋರಿಸ್ತಾನೆ. ಅದ್ಭುತ. ಹಾಗಾದ್ರೆ ಆತನ ಮುಖ್ಯವಾದ ಕೃತಿಗಳು ಯಾವುವು? ನಾಗಚಂದ್ರ ಮುಖ್ಯವಾಗಿ 2 ಕೃತಿಗಳನ್ನ ರಚನೆ ಮಾಡಿದಾನೆ. ಒಂದು ಮಲ್ಲಿನಾಥ ಪುರಾಣ, ಸರಿ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ. ಈ 2ನೇ ಕೃತಿನೇ ಪಂಪ ರಾಮಾಯಣ ಅಂತ ಹೆಚ್ಚು ಪ್ರಸಿದ್ಧ ಆಗಿರೋದು. ಹೌದು, ಪಂಪ ರಾಮಾಯಣ ಅಂತಲೇ ಜಾಸ್ತಿ ಕೇಳಿಬರೋದು. ಸಾಮಾನ್ಯವಾಗಿ ಮಲ್ಲಿನಾಥ ಪುರಾಣವನ್ನ ಧಾರ್ಮಿಕ ಕೃತಿ ಅಂತಲೂ,
ಪಂಪರಾಮಾಯಣವನ್ನ ಲೌಕಿಕ ಅಥವಾ ಕಾವ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರೋ ಕೃತಿ ಅಂತಲೂ ವಿಭಾಗ ಮಾಡ್ತಾರಲ್ವಾ? ಆ ರೀತಿ ಒಂದು ವರ್ಗೀಕರಣ ಚಾಲ್ತಿಯಲ್ಲಿದೆ, ನಿಜ. ಮಲ್ಲಿನಾಥ ಪುರಾಣ 19ನೇ ಜೈನ ತೀರ್ಥಂಕರನ ಕಥೆಯನ್ನ ಹೇಳುತ್ತೆ, ಹಾಗಾಗಿ ಅದು ನೇರವಾಗಿ ಧಾರ್ಮಿಕ ವಸ್ತುನೇ. ಆದ್ರೆ ಜೈನ ಧರ್ಮದ ದೃಷ್ಟಿಕೋನದಿಂದ ನೋಡಿದ್ರೆ ಪಂಪ ರಾಮಾಯಣ ಕೂಡ ಧಾರ್ಮಿಕ ಮಹತ್ವ ಇರೋ ಪುರಾಣವೇ. ಇದು ವಾಲ್ಮೀಕಿ ರಾಮಾಯಣದ ಕಥೆಯನ್ನೇ ಆಧರಿಸಿದ್ರೂ ಅದನ್ನ ಜೈನ ಧರ್ಮದ ತತ್ವಗಳಿಗೆ ಅನುಗುಣವಾಗಿ ಪುನರ್ನಿರೂಪಣೆ ಮಾಡಲಾಗಿದೆ. ಓ ಹಾಗ. ಹೌದು. ಇಲ್ಲಿನ ಪಾತ್ರಗಳು, ಘಟನೆಗಳ ವಿಶ್ಲೇಷಣೆ ಮತ್ತೆ ಕಥೆಯ ಒಟ್ಟಾರೆ ಆಶಯ ಇದೆಯಲ್ಲ, ಅದು ಜೈನ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುತ್ತೆ. ಉದಾಹರಣೆಗೆ, ಈಗ ರಾವಣನ ಪಾತ್ರ ಚಿತ್ರಣದಲ್ಲಿ ವ್ಯತ್ಯಾಸ ಇರ್ಬೋದು, ಅಹಿಂಸೆಗೆ ಹೆಚ್ಚಿನ ಒತ್ತು ಕೊಟ್ಟಿರ್ಬೋದು. ಓಕೆ. ಇದು ಬಹಳ ಮುಖ್ಯವಾದ ಮಾಹಿತಿ. ಇನ್ನು ಕನ್ನಡದ ನಮ್ಮ ವರಕವಿ ದ.ರಾ. ಬೇಂದ್ರೆ ಅವರು ನಾಗಚಂದ್ರನ ಕಾವ್ಯದ ಬಗ್ಗೆ ವಿಶೇಷವಾಗಿ ಏನಾದರೂ ಹೇಳಿದ್ದಾರಾ? ಹೌದು, ಹೇಳಿದ್ದಾರೆ. ಬೇಂದ್ರೆಯವರು ನಾಗಚಂದ್ರನ ಕಾವ್ಯ ಸೌಂದರ್ಯವನ್ನ ಬಹಳ ಚೆನ್ನಾಗಿ ಬಣ್ಣಿಸಿದ್ದಾರೆ. ಅವರು ನಾಗಚಂದ್ರನನ್ನ ಚಂದ್ರನಿಗೆ ಹೋಲಿಸ್ತಾರೆ. ಚಂದ್ರನಿಗೆ? ಹೌದು. ಅವರ ಮಾತುಗಳಲ್ಲೇ ಹೇಳೋದಾದ್ರೆ, ನಾಗಚಂದ್ರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಬ್ಬ ಚಂದ್ರ. ಚಂದ್ರನ ಶಾಂತಿ ಅವನಲ್ಲಿ ತುಂಬಿದೆ. ಅವನ ಕಾವ್ಯ ಬೆಳದಿಂಗಳು. ಸಾಹಿತ್ಯ ಪ್ರಪಂಚದಲ್ಲಿ ಅದು ಅನಂತವಾಗಿ, ವ್ಯಾಪಕವಾಗಿ ಹರಡಿಕೊಂಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಹೋಲಿಕೆ. ಹೌದು. ಅಂದ್ರೆ ನಾಗಚಂದ್ರನ ಕಾವ್ಯದಲ್ಲಿ ಒಂದು ರೀತಿ ಪ್ರಶಾಂತತೆ, ಒಂದು ನಿರ್ಮಲತೆ ಮತ್ತೆ ಎಲ್ಲೆಡೆ ಹರಡೋ ತಂಪಾದ ಬೆಳಕಿನ ತರಹದ ಗುಣವನ್ನ ಬೇಂದ್ರೆಯವರು ಕಂಡಿದ್ದಾರೆ ಅಂತ ಆಯ್ತು. ನಿಖರವಾಗಿ. ಬಹುಶಃ ಪಂಪನ ಕಾವ್ಯದಲ್ಲಿ ಕಾಣೋ ಒಂದು ಗಟ್ಟಿತನ, ಆ ವೀರರಸದ ಪ್ರಖರತೆಗಿಂತ ಸ್ವಲ್ಪ ಭಿನ್ನವಾಗಿ ನಾಗಚಂದ್ರನ ಕಾವ್ಯದಲ್ಲಿ ಒಂದ್ ರೀತಿ ಶಾಂತವಾದ, ಸ್ನಿಗ್ಧವಾದ ಸೌಂದರ್ಯವನ್ನ ಬೇಂದ್ರೆ ಅವರು ಗುರ್ತಿಸಿರಬಹುದು. ಆ ಬೆಳದಿಂಗಳು ಅನ್ನೋ ಪದಪ್ರಯೋಗ ಇದೆಯಲ್ಲ, ಅದೇ ಆತನ ಕಾವ್ಯದ ಸ್ವಭಾವನ ಸೂಚಿಸುತ್ತೆ ಅನ್ಸುತ್ತೆ. ಮನಸ್ಸಿಗೆ ಆಹ್ಲಾದ ಕೊಡೋ, ತಿಳಿವನ್ನು ಮೂಡಿಸೋ ಶೈಲಿ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದೆ, ಪಂಪನಿಗೆ ಸರಿಸಾಟಿಯಾಗಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ತನ್ನದೇ ಆದ ಸರಳ, ಸುಂದರ, ತಿಳಿಕನ್ನಡ ಶೈಲಿಯಲ್ಲಿ ಜೈನ ಪರಂಪರೆಯ ಕಥನಗಳಿಗೆ ಒಂದು ವಿಶಿಷ್ಟ ರೂಪ ಕೊಟ್ಟ ನಾಗಚಂದ್ರ ಕನ್ನಡ ಸಾಹಿತ್ಯಕ್ಕೆ ನಿಜಕ್ಕೂ ಒಂದು ಅನನ್ಯ ಕೊಡುಗೆಯನ್ನು ನೀಡಿದ್ದಾನೆ. ಖಂಡಿತವಾಗಿ. ಈಗ ಪಂಪ, ರನ್ನರೆಲ್ಲ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ, ಆಶ್ರಯದಾತರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದಾರೆ. ಆದ್ರೆ ಇವನು ಹಾಗೆ ಹೆಚ್ಚು ಹೇಳ್ಕೊಳ್ದೇ ಇದ್ರೂ ಆತ ಬಿಟ್ಟು ಹೋದ ಮಲ್ಲಿನಾಥ ಪುರಾಣ ಮತ್ತೆ ಪಂಪರಾಮಾಯಣ, ಈ 2 ಮಹತ್ವದ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಆತನ ಸ್ಥಾನವನ್ನ ಶಾಶ್ವತವಾಗಿಸಿವೆ. ಅಭಿನವ ಪಂಪ ಅಂತ ತಾನೇ ಬಿರುದು ಧರಿಸಿದ ಆ ಕವಿಯ ಆತ್ಮಪ್ರತ್ಯಯ, ಅದಕ್ಕೆ ತಕ್ಕನಾದ ಕಾವ್ಯ ಪ್ರತಿಭೆ ನಿಜಕ್ಕೂ ಮುಂದಿನ ಓದುಗರಿಗೆ, ಸಂಶೋಧಕರಿಗೆಲ್ಲ ಸ್ಫೂರ್ತಿದಾಯಕ. ಬಹುಶಃ ಒಂದು ಆಸಕ್ತಿಕರ ಚಿಂತನೆ ಏನಂದ್ರೆ, ವಾಲ್ಮೀಕಿಯ ರಾಮಾಯಣಕ್ಕೂ ನಾಗಚಂದ್ರನ ಪಂಪರಾಮಾಯಣಕ್ಕೂ ಅಂದ್ರೆ ಅಲ್ಲಿನ ನಿರೂಪಣಾ ದೃಷ್ಟಿಕೋನಗಳಿಗೂ ಇರೋ ತಾತ್ವಿಕ ವ್ಯತ್ಯಾಸಗಳೇನು ಅಂತ ತುಲನಾತ್ಮಕವಾಗಿ ಯೋಚಿಸೋದಿದೆಯಲ್ಲ. ಹೌದು, ಅದು ಒಂದು ಒಳ್ಳೆ ಚಿಂತನೆ. ಅದು ಆಲೋಚನೆಗೆ ಹಚ್ಚೋ ಒಂದು ವಿಷಯ ಆಗಬಹುದು. ನಾವು ಇವತ್ತು ಕನ್ನಡ ಸಾಹಿತ್ಯದ ಒಬ್ಬ ಆಸಕ್ತಿಕರ ಕವಿ ನಾಗಚಂದ್ರನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಅವನು ತನಗೆ ತಾನೇ ಇಟ್ಕೊಂಡ ಬಿರುದು ಇದೆಯಲ್ಲ, ಅಭಿನವ ಪಂಪ ಅಂತ. ಅದ್ರ ಬಗ್ಗೆ ಯಾಕೆ ಹಾಗೆ ಕರೆದುಕೊಂಡ? ಸುಮ್ನೆನಾ? ಅಥವಾ ನಿಜವಾಗ್ಲೂ ಆದಿಕವಿ ಪಂಪನಿಗೆ ಏನಾದ್ರೂ ಹೋಲಿಕೆ ಇತ್ತಾ? ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಇದು ಯಾವಾಗ್ಲೂ ಚರ್ಚೆ ಆಗ್ತಾನೇ ಇರುತ್ತೆ. ಹೌದು, ನಮ್ಮತ್ರ ಇಲ್ಲೋ ಆಕರಗಳು ಕೂಡ ಇದೇ ವಿಷಯವನ್ನೇ ನೋಡ್ತವೆ. ಪಂಪ ಮತ್ತು ನಾಗಚಂದ್ರ, ಅವರ ಕೃತಿಗಳು, ಶೈಲಿ, ಆಮೇಲೆ ಈ ಅಭಿನವ ಪಂಪ ಅನ್ನೋ ಬಿರುದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ವಿಶ್ಲೇಷಣೆ ಮಾಡ್ತವೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಹಾಗಾದ್ರೆ ಈ ಇಬ್ಬರು ದೊಡ್ಡ ಕವಿಗಳ ನಡುವೆ ಸಾಮ್ಯತೆಗಳೇನು, ಆಮೇಲೆ ಮುಖ್ಯವಾಗಿ ವ್ಯತ್ಯಾಸಗಳೇನು? ಬನ್ನಿ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲನೇದಾಗಿ, ನಾಗಚಂದ್ರನಿಗೆ ತನ್ನ ಕಾವ್ಯಶಕ್ತಿ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು ಅನ್ನೋದು ಸ್ಪಷ್ಟ ಅಲ್ವಾ? ಅದಕ್ಕೆ ತಾನೇ ಈ ಬಿರುದನ್ನು ಬಿಟ್ಕೊಂಡ ಅಂತ ಅನ್ಸುತ್ತೆ. ಇವು ಸ್ವಲ್ಪ ವಿವಾದಾತ್ಮಕನೂ ಹೌದು. ಹೌದು, ಖಂಡಿತ. ಯಾಕಂದ್ರೆ ಪಂಪ ಅಂದ್ರೆ ಕನ್ನಡಕ್ಕೆ ಆದಿಕವಿ, ಅಷ್ಟು ದೊಡ್ಡ ಹೆಸರು. ಈಗ ಹೋಲಿಕೆಗಳನ್ನ ನೋಡೋಣ. ಮೊದಲನೇ ಸಾಮ್ಯತೆ ಅಂದ್ರೆ, ಪಂಪನ ಹಾಗೇನೆ ನಾಗಚಂದ್ರನು 2 ಮುಖ್ಯ ಕಾವ್ಯಗಳನ್ನ ಬರೆದಿದ್ದಾನೆ. ಓ ಸರಿ, 2 ಒಂದೇ ತರದ ಕಾವ್ಯಗಳ? ಇಲ್ಲ, ಅಲ್ಲೇ ವ್ಯತ್ಯಾಸ ಶುರುವಾಗೋದು. ಪಂಪ ಬರ್ದದ್ದು ಒಂದು ಲೌಕಿಕ ಕಾವ್ಯ, ಅಂದ್ರೆ ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯ. ಇನ್ನೊಂದು ಸಂಪೂರ್ಣ ಧಾರ್ಮಿಕ, ಅದೇ ಆದಿಪುರಾಣ. ಆದ್ರೆ ನಾಗಚಂದ್ರ ಅವನು ತನ್ನ 2 ಕೃತಿಗಳಲ್ಲಿ, ಅಂದ್ರೆ ಪಂಪರಾಮಾಯಣ ಮತ್ತು ಮಲ್ಲಿನಾಥ ಪುರಾಣ,
ಎರಡರಲ್ಲೂ ಜೈನ ಧರ್ಮಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾನೆ. ಹಾ, ಅಂದ್ರೆ ಪಂಪರಾಮಾಯಣದಲ್ಲಿ ರಾಮನ ಕಥೆ ಇದ್ರೂ ಅದು ಧಾರ್ಮಿಕ ನೆಲೆಯಲ್ಲೇನಾ? ಹೌದು, ರಾಮಾಯಣದ ಕಥೆ ಮೂಲತಃ ಲೌಕಿಕ ಅಂತ ಅನ್ಸಿದ್ರೂ ನಾಗಚಂದ್ರ ಅದನ್ನು ಪೂರ್ತಿ ಜೈನ ಧರ್ಮದ ಚೌಕಟ್ಟಿನಲ್ಲೇ ನಿರೂಪಣೆ ಮಾಡ್ತಾನೆ. ಅದು ಅವನು ವಿಶೇಷತೆ. ಹಾಗಿದ್ರೆ ಅವರು ಬಳಸಿದ ಆಕರ ಗ್ರಂಥಗಳು, ಮೂಲಗಳು ಕೂಡ ಬೇರೆ ಬೇರೆ ಇರ್ಬೇಕಲ್ಲ? ಖಂಡಿತ ಸ್ಪಷ್ಟವಾದ ವ್ಯತ್ಯಾಸ ಇದೆ. ಪಂಪ ಆಧಾರವಾಗಿ ತಗೊಂಡಿದ್ದು ವ್ಯಾಸರ ಮಹಾಭಾರತವನ್ನ, ಅದು ವೈದಿಕ ಪರಂಪರೆಯದ್ದು. ಆದ್ರೆ ನಾಗಚಂದ್ರ ಆರಿಸ್ಕೊಂಡಿದ್ದು ಜೈನ ಸಂಪ್ರದಾಯದ ರಾಮಾಯಣವನ್ನ. ಓ, ಇಲ್ಲೊಂದು ಸ್ವಾರಸ್ಯಕರ ವಿಷಯ ಇದೆ ನೋಡಿ, ಅವರ ಮನೋಭಾವದಲ್ಲಿ ವ್ಯತ್ಯಾಸ. ಪಂಪ ವ್ಯಾಸರ ಬಗ್ಗೆ ಎಷ್ಟು ವಿನಯ ತೋರಿಸ್ತಾನೆ ಗೊತ್ತಾ? ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ದಿಯನೀಸುವೆನ್ ಕವಿ ವ್ಯಾಸನೆಂಬ ಗರ್ವಮೆನಗಿಲ್ಲ ಅಂತಾನೆ. ಅಂದ್ರೆ ವ್ಯಾಸರ ಜ್ಞಾನ ಸಮುದ್ರದಲ್ಲಿ ಈಜುವೆನೆ ಹೊರತು ನಾನೇ ಕವಿ ವ್ಯಾಸ ಅನ್ನೋ ಗರ್ವ ನನಗಿಲ್ಲ ಅಂತ. ದೊಡ್ಡ ಗುಣ. ಹೌದು. ಆದ್ರೆ ನಾಗಚಂದ್ರ ತನ್ನ ರಾಮಾಯಣದ ಬಗ್ಗೆ ಪಿರಿದೆನಿದ್ದ ರಾಮಕಥೆಯಂ ಕಿರಿದಾಗಿರೆ ದೇಶೀ ಮಾರ್ಗಮೆಮ್ಮೆರಡಂ ರಸಂ ಬಡೆದು ಪಂಡಿತ ಮಂಡಲಿ ಮೆಚ್ಚಿನೇರ್ಪುವೆತ್ತಿರಲ್ ಅಂತ ಹೇಳ್ಕೊಳ್ತಾನೆ. ಅದರರ್ಥ ಅಂದ್ರೆ ದೊಡ್ಡದಾಗಿದ್ದ ರಾಮಕಥೆಯನ್ನ ಚಿಕ್ಕದಾಗಿ ದೇಶಿ ಮತ್ತು ಮಾರ್ಗ ಶೈಲಿಗಳೆರಡನ್ನೂ ಬಳಸಿ ರಸ ಬರುವ ಹಾಗೆ, ಪಂಡಿತರು ಮೆಚ್ಚುವ ಹಾಗೆ ಮಾಡಿದ್ದೇನೆ ಅಂತ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾನೆ. ವಿನಯಕ್ಕಿಂತ ಆತ್ಮವಿಶ್ವಾಸ ಜಾಸ್ತಿ ಕಾಣುತ್ತೆ ಇಲ್ಲಿ. ಹೌದು, ಇದು ಅವರವರ ವ್ಯಕ್ತಿತ್ವವನ್ನು ಸ್ವಲ್ಪ ತೋರಿಸುತ್ತೆ ಅನ್ಸುತ್ತೆ. ಸರಿ, ಈಗ ಧಾರ್ಮಿಕ ಕೃತಿಗಳ ವಿಷಯಕ್ಕೆ ಬಂದ್ರೆ ಅಲ್ಲೇನು ವ್ಯತ್ಯಾಸ? ಅಲ್ಲೂ ಇದೆ. ಪಂಪ ಬರೆದದ್ದು ಆದಿಪುರಾಣ, ಅಂದ್ರೆ ಮೊದಲ ತೀರ್ಥಂಕರ ಆದಿನಾಥನ ಕಥೆ. ನಾಗಚಂದ್ರ ಬರೆದದ್ದು ಮಲ್ಲಿನಾಥ ಪುರಾಣ, ಇದು 19ನೇ ತೀರ್ಥಂಕರ ಮಲ್ಲಿನಾಥನ ಕಥೆ. ತೀರ್ಥಂಕರೇ ಬೇರೆ ಬೇರೆ. ಹೌದು, ಇಬ್ರೂ ಜೈನ ಕವಿಗಳೇ ಆದ್ರೂ ಆಯ್ಕೆ ಬೇರೆ. ಇನ್ನೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಪಂಪನಿಗೆ ಜ್ಞಾನದ ಅಧಿದೇವತೆ ಸರಸ್ವತಿ, ಆಕೆ ತುಂಬಾ ಪೂಜ್ಯಳು. ಆದ್ರೆ ನಾಗಚಂದ್ರ ಅವಳನ್ನ ವಿದ್ಯಾ ನಟಿ ಅಂತ ಕರೀತಾನೆ. ಅಂದ್ರೆ ಜ್ಞಾನವನ್ನ ಪ್ರದರ್ಶಿಸುವ ನಟಿ ಅಂತ. ಓ, ಅದು ಸ್ವಲ್ಪ ವಿಭಿನ್ನವಾಗಿದೆ. ಹೌದು, ಬಹುಶಃ ಕಾವ್ಯದ ಸೌಂದರ್ಯ, ಅದರ ಪ್ರದರ್ಶನ ಕಲೆ ಕಡೆಗೆ ನಾಗಚಂದ್ರನಿಗೆ ಹೆಚ್ಚು ಒಲವಿತ್ತೇನೋ ಅಂತ ಇದ್ರಿಂದ ಅಂದಾಜಿಸಬಹುದು. ಸರಿ, ಈಗ ಕೃತಿಗಳ ಒಟ್ಟಾರೆ ಭಾವ, ಆ ವಾತಾವರಣ ಹೇಗಿದೆ ಅಂತ ನೋಡಿದ್ರೆ ಪಂಪ ಭಾರತಕ್ಕೂ ಪಂಪ ರಾಮಾಯಣಕ್ಕೂ ಹೇಗೆ ಹೋಲಿಸ್ಬೋದು? ಅಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಪಂಪನ ಪಂಪಭಾರತ ಇದೆಯಲ್ಲ, ಅದು ಶೌರ್ಯ, ಪರಾಕ್ರಮ, ಯುದ್ಧ, ಒಂಥರ ಸೂರ್ಯನ ತೇಜಸ್ಸಿನ ಹಾಗೆ ಪ್ರಖರವಾಡಿದೆ. ಆದ್ರೆ ನಾಗಚಂದ್ರನ ಪಂಪರಾಮಾಯಣ ಅದು ಶಾಂತ, ಸೌಮ್ಯ, ಮಧುರ, ಧಾರ್ಮಿಕ ಆನಂದ. ಇದು ತಂಪಾದ ಚಂದ್ರನ ಬೆಳದಿಂಗಳ ಹಾಗೇ ಇದೆ. ವಾವ್, ಒಳ್ಳೆ ಹೋಲಿಕೆ. ಪಾತ್ರ ಚಿತ್ರಣದಲ್ಲೂ ಇದು ಕಾಣಿಸ್ತಾ? ಖಂಡಿತ. ಪಂಪ ದುರಂತ ನಾಯಕ ದುರ್ಯೋಧನನನ್ನ ಲೌಕಿಕ ನೆಲೆಯಲ್ಲಿ ಅದ್ಭುತವಾಗಿ ಚಿತ್ರಿಸ್ತಾನೆ. ಅವನ ಪತನವನ್ನ ತೋರಿಸ್ತಾನೆ. ನಾಗಚಂದ್ರ ಕೂಡ ದುರಂತ ಪಾತ್ರವನ್ನೇ ತಗೋತಾನೆ, ರಾವಣ. ಆದ್ರೆ ಅವನನ್ನ ಸಂಪೂರ್ಣವಾಗಿ ಧಾರ್ಮಿಕ ಚೌಕಟ್ಟಿನಲ್ಲಿ, ಅವನ ಅಹಂಕಾರ, ಅವನ ಮೋಹ, ಕೊನೆಗೆ ಅವನಿಗೆ ಧರ್ಮದಿಂದ ಸಿಗೋ ಶಾಂತಿ, ಈ ದೃಷ್ಟಿಯಲ್ಲಿ ಚಿತ್ರಿಸ್ತಾನೆ. ಹಾಗಾದ್ರೆ ಈ ಅಭಿನವ ಪಂಪ ಬಿರುದಿನ ಬಗ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಅಭಿಪ್ರಾಯ ಏನಿದೆ? ಅದು ಈ ಚರ್ಚೆಗೆ ತುಂಬಾ ಮುಖ್ಯ ಅಲ್ವಾ? ಹೌದು ಹೌದು, ಕುವೆಂಪು ಅವರ ಮಾತು ಇದಕ್ಕೆ ಒಂದು ತೂಕ ಕೊಡುತ್ತೆ. ಕುವೆಂಪು ಅವರ ವಿಶ್ಲೇಷಣೆ ಬಹಳ ಮುಖ್ಯ ಇಲ್ಲಿ. ಅವ್ರು ಹೇಳೋದು ಹೀಗೆ, ಅವರ ಹಳಗನ್ನಡ ಶೈಲಿಯಲ್ಲೇ ಹೇಳ್ತೀನಿ. ಆದಿಪುರಾಣದ ಪಂಪನು ಮಾರ್ಗದೋನಿಯ ಪರಿತನನು, ರಸಭಾವ ಪೂರ್ಣನೂ, ವನವೈಭವ ವರ್ಣನಾಲೋಭನು. ನಾಗಚಂದ್ರನು ಹಾಗೆ ಇರುವುದರಿಂದ ಅಭಿನವ ಪಂಪವನಾಗಿರಲು ಸಾಕು. ಓ, ಈ ಸಾಲುಗಳು ಸ್ವಲ್ಪ ಗಟ್ಟಿಯಾಗಿ ಇವೆ. ಇದರ ಅರ್ಥವನ್ನ ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ? ಖಂಡಿತ. ಕುವೆಂಪು ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಪಂಪ ತನ್ನ ಆದಿಪುರಾಣದಲ್ಲಿ ಕೆಲವು ಮುಖ್ಯ ಲಕ್ಷಣಗಳನ್ನ ತೋರಿಸ್ತಾನೆ. ಮಾರ್ಗದೋನ್ಯ ಪರಿತನ್ ಅಂದ್ರೆ ಮಾರ್ಗ ಅಥವಾ ಕ್ಲಾಸಿಕಲ್ ಸಂಸ್ಕೃತ ಶೈಲಿಯನ್ನ ಚೆನ್ನಾಗಿ ಬಳಸೋನು ಅಂತ. ರಸಭಾವಪೂರ್ಣನು ಅಂದ್ರೆ ಕಾವ್ಯದಲ್ಲಿ ರಸಗಳನ್ನ, ಭಾವನೆಗಳನ್ನ ತುಂಬಿ ತುಳುಕಿಸೋನು ಅಂತ. ಆಮೇಲೆ ವನವೈಭವ ವರ್ಣನಾಲೋಭನು ಅಂದ್ರೆ ಪ್ರಕೃತಿಯನ್ನ, ಕಾಡಿನ ಸೌಂದರ್ಯವನ್ನ ವರ್ಣಿಸೋದ್ರಲ್ಲಿ ಬಹಳ ಆಸಕ್ತಿ ಇರೋನು ಅಂತ. ಸರಿ ಸರಿ. ಕುವೆಂಪು ಪ್ರಕಾರ ಈ ಮೂರು ಗುಣಗಳು ಅಂದ್ರೆ ಮಾರ್ಗಶೈಲಿಯ ಬಳಕೆ, ರಸಭಾವಗಳ ನಿರೂಪಣೆ ಮತ್ತು ಪ್ರಕೃತಿ ವರ್ಣನೆಯಲ್ಲಿನ ಆಸಕ್ತಿ ಇವು ನಾಗಚಂದ್ರನ ಕಾವ್ಯಗಳಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಅದಕ್ಕೋಸ್ಕರ ಈ ಕಾರಣಗಳಿಗಾಗಿ ನಾಗಚಂದ್ರನು ಅಭಿನವ ಪಂಪ ಅಂದ್ರೆ ಹೊಸ ಪಂಪ
ಅಂತ ಕರೆಸ್ಕೊಳ್ಳೋಕೆ ಅರ್ಹತೆ ಇದೆ, ಅದು ಸಾಕು ಅಂತ ಕುವೆಂಪು ಅಭಿಪ್ರಾಯಪಡ್ತಾರೆ. ಅಂದರೆ ಶೈಲಿಯ ದೃಷ್ಟಿಯಿಂದ ಈ ಬಿರುದು ಸರಿ ಅನ್ನೋದು ಕುವೆಂಪು ಅವರ ವಾದ. ಹೌದು, ಮುಖ್ಯವಾಗಿ ಶೈಲಿಯ ಸಾಮ್ಯತೆಯ ಆಧಾರದ ಮೇಲೆ. ಆದರೆ ನಮ್ಮ ಆಕರಗಳು ಇನ್ನೊಂದು ಮುಖ್ಯ ವ್ಯತ್ಯಾಸವನ್ನ ಹೇಳ್ತಾವಲ್ಲ. ನಾಗಚಂದ್ರನಿಗೆ ಕೀರ್ತಿ, ದುಡ್ಡು, ರಾಜನ ಮೆಚ್ಚುಗೆ ಇವೆಲ್ಲ ಅಷ್ಟೊಂದು ಮುಖ್ಯ ಆಗಿರಲಿಲ್ಲ ಅಂತ. ಅವನು ಮುಖ್ಯವಾಗಿ ಬರ್ದದ್ದು ಧರ್ಮದ ಮೇಲಿನ ಪ್ರೀತಿಗಾಗಿ, ಧರ್ಮ ಪ್ರಚಾರಕ್ಕಾಗಿ ಮಾತ್ರ ಅಂತ. ಇದು ಪಂಪನಿಗಿಂತ ಬೇರೆ ಅಲ್ವಾ? ಹೌದು, ಇದು ತುಂಬಾ ಗಮನಾರ್ಹವಾದ ವ್ಯತ್ಯಾಸ. ಪಂಪನಿಗೆ ಲೌಕಿಕ ಯಶಸ್ಸು, ರಾಜಾಶ್ರಯ, ಕೀರ್ತಿ ಬೇಕಿತ್ತು. ಜೊತೆಗೆ ಧರ್ಮನಿಷ್ಠೆಯೂ ಇತ್ತು. ಎರಡನ್ನೂ ಸಮನ್ವಯ ಮಾಡೋಕೆ ನೋಡ್ದ. ಆದ್ರೆ ನಾಗಚಂದ್ರನ ಗಮನ ಬಹುತೇಕ ಸಂಪೂರ್ಣವಾಗಿ ಜೈನಧರ್ಮದ ಕಡೆಗೇ ಇದ್ದ ಹಾಗೆ ಕಾಣಿಸುತ್ತೆ. ಅವನಿಗೆ ಕಾವ್ಯರಚನೆಯ ಉದ್ದೇಶವೇ ಧರ್ಮಪ್ರಸಾರ ಆಗಿತ್ತು ಅನ್ನೋದು ಸ್ಪಷ್ಟ. ಹಾಗಾಗಿ ಒಟ್ನಲ್ಲಿ ನಾವು ನೋಡಿದ್ರೆ ಕೃತಿಗಳ ಸಂಖ್ಯೆ ಇಬ್ಬರೂ ಎರಡೆರಡು ಬರ್ದಿದ್ದು, ಆಮೇಲೆ ಕುವೆಂಪು ಗುರ್ತಿಸಿದ ಹಾಗೆ ಶೈಲಿಯಲ್ಲಿ ಕೆಲವು ಸಾಮ್ಯತೆಗಳು, ಇವು ಪಂಪನಿಗೆ ಹತ್ತಿರ ತರುತ್ತೆ. ಆದ್ರೆ ಆಯ್ಕೆ ಮಾಡಿಕೊಂಡ ವಿಷಯಗಳು ನಾಗಚಂದ್ರನದು ಪೂರ್ತಿ ಧಾರ್ಮಿಕ. ಬಳಸಿದ ಮೂಲ ಆಕರಗಳು ಜೈನ ಮತ್ತು ವೈದಿಕ. ಪಾತ್ರಚಿತ್ರಣದ ಧೋರಣೆ, ಕಾವ್ಯರಚನೆಯ ಮೂಲ ಉದ್ದೇಶ ಎಲ್ಲದರಲ್ಲೂ ನಾಗಚಂದ್ರ ಸ್ಪಷ್ಟವಾಗಿ ಪಂಪನಿಗಿಂತ ಬೇರೆ ದಾರಿಯಲ್ಲೇ ಹೋಗ್ತಾನೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಕುವೆಂಪು ಹೇಳಿದ ಹಾಗೆ ಶೈಲಿಯಲ್ಲಿ ಸಾಮ್ಯತೆಗಳು ಇರಬಹುದು, ಆದರೆ ನಾಗಚಂದ್ರ ತನ್ನ ಎರಡೂ ಕಾವ್ಯಗಳಲ್ಲಿ ಜೈನ ಧರ್ಮಕ್ಕೆ ಕೊಟ್ಟ ಅಷ್ಟು ಪ್ರಾಮುಖ್ಯತೆ ಇದೆಯಲ್ಲ, ಅದು ಅವನನ್ನ ಪಂಪನಿಂದ ಎಷ್ಟು ವಿಭಿನ್ನವಾಗಿ ನಿಲ್ಲಿಸುತ್ತೆ. ಆ ಅಭಿನವ ಪಂಪ ಅನ್ನೋ ಬಿರುದು ಸೂಚಿಸುವುದಕ್ಕಿಂತ ಆಳವಾದ ಮೂಲಭೂತವಾದ ವ್ಯತ್ಯಾಸವೇ ಇವರಿಬ್ಬರ ನಡುವೆ ಇದೆಯಾ? ಹೌದು, ಇದು ಯೋಚನೆ ಮಾಡಬೇಕಾದ ವಿಷಯ. ಬಹುಶಃ ಆ ಬಿರುದು ಒಂದು ಶೈಲಿಯ ಗುರುತಿಸುವಿಕೆಯಷ್ಟೇ ಇರಬಹುದು, ಆದರೆ ಕವಿಗಳಾಗಿ ಅವರ ಒಟ್ಟು ವ್ಯಕ್ತಿತ್ವ, ದೃಷ್ಟಿಕೋನದಲ್ಲಿ ದೊಡ್ಡ ಅಂತರ ಇರಬಹುದು. ಸರಿ, ಈ ಆಲೋಚನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಮುಂದಿನ ಸಾರಿ ನಾಗಚಂದ್ರನ ಕೃತಿಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ಆಗಬಹುದು.